ಹಲೋ ಎವ್ರಿವನ್, ಮತ್ತೊಮ್ಮೆ ತಮಗೆಲ್ಲ ಆನ್ಲೈನ್ ಎಜುಕೇಶನ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 14 ಜುಲೈ 2024 HK ಭಾಗದ BMTC ಕಂಡಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ 1:5 ನಂತೆ ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅರ್ಹತೆಯನ್ನ ಹೊಂದಿದಂತಹ ಒಂದು ಅಭ್ಯರ್ಥಿಗಳ ಮೆರಿಟ್ ಅರ್ಹತಾ ಪಟ್ಟಿಯನ್ನ ಪ್ರಕಟಿಸಲಾಗಿದೆ. ಆದ ಕಾರಣ ಆ ಒಂದು ಪರೀಕ್ಷೆಯನ್ನ ಬರೆದಂತಹ ಅಭ್ಯರ್ಥಿಗಳು ಈ ಒಂದು ವಿಡಿಯೋವನ್ನ ಕೊನೆಯವರೆಗೂ ನೋಡಿದರೆ ತಮಗೆಲ್ಲ ಇನ್ನಷ್ಟು ಹೆಚ್ಚಿನ ಮಾಹಿತಿ ದೊರೆಯುತ್ತದೆ ಅಂತ ನನ್ನ ಅನಿಸಿಕೆ. ತಮಗೆಲ್ಲ ನನ್ನ ದಿನನಿತ್ಯದ ಮಾಹಿತಿ ಇಷ್ಟವಾದಲ್ಲಿ ಆನ್ಲೈನ್ ಎಜುಕೇಶನ್ ಚಾನಲ್ಗೆ ನಿಮ್ಮ ಲೈಕ್ ಕೊಡಿ ಮತ್ತು ಈ ಒಂದು ಮಾಹಿತಿಯನ್ನ ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾರ್ಯಾರೆಲ್ಲ ಅರ್ಹತೆಯನ್ನ ಹೊಂದಿದ್ದೀರಾ ಅಂತ ಈ ಒಂದು ವಿಡಿಯೋನ ಗಮನಿಸಿ. ಕಟ್ ಆಫ್ ಮಾರ್ಕ್ಸ್ ಮತ್ತು ಮೆರಿಟ್ ಅರ್ಹತಾ ಪಟ್ಟಿಯನ್ನ ಪ್ರಕಟಿಸಲಾಗಿದೆ.
ಅಭ್ಯರ್ಥಿಗಳಿಗೆ ಇಲ್ಲಿ ಕೆಲವೊಂದು ಷರತ್ತುಗಳನ್ನು ಕೊಡಲಾಗಿದೆ. ಅದರಲ್ಲಿ ಮೊದಲನೆಯದು 1:5 ರ ಅನುಪಾತದಲ್ಲಿ ಸೇರ್ಪಡೆಗೊಂಡಿರುವ ಅರ್ಹ ಅಭ್ಯರ್ಥಿಗಳನ್ನು ಮೂಲ ದಾಖಲೆಗಳು ಮತ್ತು ದೇಹದಾಢ್ಯತೆ ಪರಿಶೀಲನೆಗೆ ಮಾತ್ರ ಕರೆಯಲು ಉದ್ದೇಶಿಸಿದ್ದು, ಇದು ನೇಮಕಾತಿಗೆ ಹಕ್ಕು ಎಂದು ಪರಿಗಣಿಸತಕ್ಕದ್ದಲ್ಲ. ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಗಳು ಘೋಷಿಸಿಕೊಂಡಿರುವ ವಿವರಗಳ ಆಧಾರದ ಮೇಲೆ 1:5 ರ ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಅಂದರೆ ಇಲ್ಲಿ ಒಂದು ಪೋಸ್ಟ್ಗೆ 5 ಜನ ಎಕ್ಸ್ಟ್ರಾ ಅಭ್ಯರ್ಥಿಗಳನ್ನು ತಗೊಂಡಿದ್ದಾರೆ. ಇದು ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾರು ಸೆಲೆಕ್ಷನ್ ಆಗಲ್ಲ ಅವರನ್ನ ಹೊರತುಪಡಿಸಿ ಉಳಿದವರನ್ನ ನೇಮಕಾತಿಗೆ ಅರ್ಹರು ಅಂತ ಕನ್ಸಿಡರ್ ಮಾಡಲಾಗುತ್ತದೆ. ಆದ ಕಾರಣ ಈ ಒಂದು ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳು ನೇಮಕಾತಿಗೆ ಅರ್ಹರು ಅಂತ ಪರಿಗಣಿಸುವುದು ಸಾಧ್ಯವಿಲ್ಲ ಅಂತ ಮೊದಲೇ ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಆಯ್ಕೆ ಪ್ರಾಧಿಕಾರದ ಸಮಕ್ಷಮ ಮೂಲ ದಾಖಲೆ ಅಥವಾ ದೇಹದಾಢ್ಯತೆ ಪರಿಶೀಲನೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. ಕರೆಪತ್ರದಲ್ಲಿ ಸೂಚಿಸಿರುವ ದಿನಾಂಕದಂದು ಮೂಲ ದಾಖಲೆ ದೇಹದಾಢ್ಯತೆ ಪರಿಶೀಲನೆಗೆ ಹಾಜರಾಗಲು ವಿಫಲರಾದ ಅಭ್ಯರ್ಥಿಗಳು ನಿರ್ವಾಹಕ ಹುದ್ದೆಯ ಆಯ್ಕೆಯ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಒಂದು ವೇಳೆ ಅಭ್ಯರ್ಥಿಗಳು ಈ ಒಂದು ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಆವತ್ತಿನ ದಿನ ನಿಗದಿಪಡಿಸಿದಂತಹ ದಿನಾಂಕದಂದು ತಾವು ಹಾಜರಾಗದೇ ಇದ್ದರೆ ಈ ಒಂದು ನೇಮಕಾತಿಯನ್ನ ಕಳೆದುಕೊಳ್ಳುತ್ತೀರಾ ಅಂತ ಮೊದಲೇ ಅವರು ತಿಳಿಸಿದ್ದಾರೆ. ತಾವೆಲ್ಲರೂ ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಿರಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗಿದೆ. ಸರ್ಕಾರದ ಆದೇಶ ಸಂ. ಸಿ. ಆ. ಸು. ಇ. 2 ಸೆಹಿಮ 2022 ದಿನಾಂಕ 28/12/2022 ಮತ್ತು ಆದೇಶ ಸಂ. ಸಿ. ಆ. ಸು. ಇ. 2 ಸೆಹಿಂ 2023 ದಿನಾಂಕ 8/3/2023 ರ ಅನುಸಾರವಾಗಿ ಆಯ್ಕೆಯನ್ನು ಮಾಡಲಾಗುವುದು. ಈ 1:5 ರ ಅರ್ಹತಾ ಪಟ್ಟಿಯನ್ನು ದಿನಾಂಕ 26/8/2024 ರಂದು ಪ್ರಕಟಿಸಲಾಗಿದೆ. ಅರ್ಹತೆಯನ್ನು ಹೊಂದಿದಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ದಾಖಲಾತಿ ಪರಿಶೀಲನೆಗೆ ನಿಗದಿಪಡಿಸಿದಂತಹ ದಿನಾಂಕದಂದು ಹಾಜರಿರಬೇಕಾಗಿ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು ಫ್ರೆಂಡ್ಸ್.